ಗುಡ್ ಮಾರ್ನಿಂಗ್, ಇದು ಬಿಗ್ ಮಾರ್ನಿಂಗ್. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಶ್ರುತಿ ಕಿತ್ತೂರ್. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವಾರು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ನಿಮ್ಗೆ ಗೊತ್ತಿದೆ ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದರೆ ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆ ಅಂತ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಆವಾಜ್ ಹಾಕಿ ಅವ್ರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ. ಹುಷಾರ್. ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲಾಡಳಿತದಿಂದ ಕನ್ನಡಕ್ಕೆ ದ್ರೋಹದ ಆರೋಪ. ನೆಲದ ಭಾಷೆ ಬಿಟ್ಟು ಮರಾಠಿಯಲ್ಲಿ ಪತ್ರ ವ್ಯವಹಾರ. ಕರುನಾಡಲ್ಲೇ ಕನ್ನಡಕ್ಕೆ ಕಿಮ್ಮತ್ತಿಲ್ವಾ? ಕುಂದಾನಗರಿಯಲ್ಲಿ ನಿಲ್ಲದ ಮರಾಠಿಗರ ಪುಂಡಾಟ. ಕಂಡಕ್ಟರ್ ಮೇಲೆ ಹಲ್ಲೆ ಬಳಿಕ ಪಿಡಿಒಗೆ ಧಮಕಿ. ಮರಾಠಿಯಲ್ಲೇ ಮಾತನಾಡುವಂತೆ ಹಾರಾಟ. ಕಾಂಗ್ರೆಸ್ಗೂ ಕಂಟಕ ತರುತ್ತಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ರನ್ಯಾಗೆ ಪ್ರಭಾವಿ ಸಚಿವರ ಪುತ್ರನ ಜೊತೆ ಲಿಂಕ್ ಅಂತೆ. ಸಿಎಂ ಡಿಸಿಎಂ ಸೀಕ್ರೆಟ್ ಸಭೆ. ಮದರ್ ಇಂಡಿಯಾ ವಿರುದ್ಧ ಮುನಿಸ್ಕೊಂಡ್ರ ದರ್ಶನ್. ಇನ್ಸ್ಟಾಗ್ರಾಂನಲ್ಲಿ ಸುಮಲತಾ ಫ್ಯಾಮಿಲಿ ಅನ್ಫಾಲೋ. ಆತ ಟ್ವೀಟ್ ಮಾಡಿ ಟಕ್ಕರ್ ಕೊಟ್ಟ ಅಂಬಿ ಪತ್ನಿ. ನಟಿ ಸೌಂದರ್ಯ ಸಾವು ಪ್ರಕರಣಕ್ಕೆ ಒಂದು ಟ್ವಿಸ್ಟ್. 22 ವರ್ಷದ ಬಳಿಕ ಕೊಲೆ ಆರೋಪದ ದೂರು. ತೆಲುಗು ಸೂಪರ್ ಸ್ಟಾರ್ ಮೋಹನ್ ಬಾಬು ವಿರುದ್ಧ ಎಫ್ಐಆರ್.